ರಾಯರ ಕೃಪೆ ನಮ್ಮ ಮೇಲಾಗಿದ್ದರೆ ಜೀವನದಲ್ಲಿ ಅನೇಕ ಸಂಕೇತಗಳು ಅಥವಾ ಸೂಚನೆಗಳನ್ನು ರಾಯರು ನೀಡುತ್ತಾರೆ. ಆದರೆ ನಮಗೆ ಅದರ ಬಗ್ಗೆ ಗೊತ್ತಾಗುವುದೇ ಇಲ್ಲ. ರಾಯರ ಆಶೀರ್ವಾದ ಕೃಪೆ ಯಾರಿಗೆ ಬೇಡ ಹೇಳಿ? ಇದಕ್ಕಾಗಿ ಪ್ರತಿದಿನ ಪೂಜೆ ಮಾಡುತ್ತೇವೆ. ಆದ್ದರಿಂದ ನಿಮಗೆ ಗೊತ್ತಾಗಬೇಕಾದರೆ ಕೆಲವು ಸೂಚನೆಗಳನ್ನು ರಾಯರು ನೀಡಿರುತ್ತಾರೆ. ಅದು ಏನೆಂಬುದನ್ನು ಈ ವಿಡಿಯೋದಲ್ಲಿ ನೋಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಆಶೀರ್ವಾದ ಯಾರಿಗೆ ಬೇಡ ಹೇಳಿ? ಕೆಲವೊಂದು ಸಾರಿ ಭಕ್ತಿಯಿಂದ ಪೂಜೆ ಮಾಡಿದರೂ ರಾಯರು ದಯೆ ತೋರಿಸುತ್ತಿಲ್ಲ, ಕಷ್ಟಗಳು ಮುಗಿಯುತ್ತಿಲ್ಲ ಎಂದು ಹೇಳುತ್ತಿರುತ್ತೇವೆ. ಪ್ರತಿಯೊಬ್ಬರ ಕರ್ಮದ ಫಲ ಅನುಸಾರ ಎಲ್ಲವೂ ದೊರೆಯುತ್ತದೆ. ಯಾವಾಗ ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಸಿಗುತ್ತದೆ ಎಂದು ಹೇಳುವುದೇ ಕಷ್ಟ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ರಾಯರ ಕೃಪೆ ನಮ್ಮ ಮೇಲೆ ಇದೆ ಎಂದು ತೋರಿಸಲು ಕೆಲವು ಸೂಚನೆಗಳನ್ನು ರಾಯರು ನೀಡಿರುತ್ತಾರೆ. ಅದು ಏನೆಂಬುದನ್ನು ನೀವು ತಿಳಿಯಬೇಕಾಗಿದ್ದಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೂ ಕೂಡ ಇದು ಅನುಭವಕ್ಕೆ ಬಂದಿರ್ಬೋದು ಆಲ್ರೆಡಿ, ಅಂದರೆ ನಿಮಗೆ ಗೊತ್ತಿರಲ್ಲ ಇದು ರಾಯರು ಕೊಟ್ಟಿರೋವಂಥ ಸೂಚನೆನೇ ಅನ್ನೋದು ನಿಮಗೆ ಗೊತ್ತಾಗಿರಲ್ಲ. ಆದ್ದರಿಂದ ನಾನು ಹೇಳೋವಂಥ ಸೂಚನೆಗಳು ನಿಮಗೂ ಆಗಿದೆಯಾ ಲೈಫಲ್ಲಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಅದು ಯಾವ ಥರ ಸೂಚನೆನ ರಾಯರು ನಮಗೆ ಕೊಡ್ತಾರೆ, ರಾಯರು ನಮ್ಮ ಜೊತೆ ಇದ್ದರೆ ಅಥವಾ ರಾಯರ ಆಶೀರ್ವಾದ ನಮ್ಮ ಮೇಲೆ ಆಗಿದ್ರೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲಿಗೆ ಮುಂದೆ ನಡೆಯುವ ಘಟನೆಗಳ ಬಗ್ಗೆ ನಿಮಗೆ ಮೊದಲೇ ತಿಳಿದಿರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದು ನಿಮಗೇನೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಅದು ಯಾಕಂತ ಗೊತ್ತಿಲ್ಲ, ಅದು ಹಿಂಗೆ ಅಂತ. ಅದು ಕೂಡ ರಾಯರು ತಿಳಿಸುವಂಥ ಸೂಚನೆನೇ. ಇನ್ನು ಯಾವುದೋ ಒಂದು ಕೆಲಸ ಮಾಡುವ ಮುಂಚೆನೇ ನಿಮಗೆ ಒಂದು ಒಳ್ಳೆ ಶುಭವಾಗಿರುವಂಥ ಶಕುನಗಳು ಅಂತ ಹೇಳ್ತಾರಲ್ಲ, ಗಂಡು ಮಕ್ಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಎಕ್ಸಾಂಪಲ್ ಅಂದ್ಕೊಳ್ಳಿ. ಅವಾಗ ಹೆಣ್ಮಕ್ಳು ಸೀನ್ ಹಾಕ್ತಾರೆ, ಅವಾಗ ಇದು ಒಳ್ಳೇದಾಗುತ್ತೆ, ಗಂಡು ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಗಂಡು ಮಕ್ಳು ಸೀನ್ ಹಾಕಿದ್ರೆ ಆವಾಗ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆ ಥರ ಶಕುನಗಳು ನಿಮಗೆ ಕಾಣಿಸೋವಂಥದ್ದು. ಇನ್ನು ಪದೇ ಪದೇ ನಿಮಗೆ ನಿಮ್ಮ ಮನೆ ಮುಂದೆ ಆಗಿರ್ಬೋದು, ನೀವು ಈಚೆ ಹೋಗೋದಾಗ ಆಗಿರ್ಬೋದು, ದನಗಳು ಕಾಣೋದು, ಚಿಟ್ಟೆಗಳು ಕಾಣೋದು, ಅಥವಾ ಪಕ್ಷಿಗಳು ನಿಮ್ಮ ಮನೆ ಹತ್ರನೇ ಪದೇ ಪದೇ ಬರುವಂಥದ್ದು, ಆ ಥರ ಎಲ್ಲ ಏನಾದರೂ ಆಗ್ತಾ ಇದ್ರೆ ಅದು ಕೂಡ ಒಳ್ಳೆಯ ವಿಚಾರನೇ. ಇನ್ನು ನಿಮಗೆ ಕನಸಲ್ಲಾಗಿರ್ಬೋದು, ಅಥವಾ ನೀವೆಲ್ಲರೂ ಹೋಗ್ತಾ ಇರ್ತೀರಾ, ಇಲ್ಲ ಮನೇಲೇ ಇರ್ತೀರಾ, ಫೋನಲ್ಲೋ ಟಿ ವಿಲೋ ಎಲ್ಲಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ 777 ಆ್ಯಂಡ್ 111 444 ಆ ಥರ ಶುಭ ಸಂಖ್ಯೆಗಳೇನಾದ್ರು ನಿಮಗೆ ಕಾಣಿಸ್ತಾ ಇದೆ ಪದೇ ಪದೇ ಅಂದರೂ ಕೂಡ ನಿಮಗೆಲ್ಲೋ ಒಳ್ಳೆಯದಾಗುತ್ತೆ. ರಾಯರು ನಿಮಗೆಲ್ಲೋ ಒಳ್ಳೆ ದಾರಿ ತೋರಿಸ್ತಾರೆ ಮುಂದಕ್ಕೆ ಅನ್ನೋದೇ ಅರ್ಥ. ಇನ್ನು ಕನಸಲ್ಲೇನೋರು ರಾಯರೇ ಕಾಣಿಸ್ಕೊಂಡು ಬಿಟ್ರು ಅಂತಂದರೆ ಇನ್ನು ಅಲ್ಲಿಗಂತೂ ಬರೆದಿಟ್ಕೊಂಡ್ಬಿಡಿ, ರಾಯರು ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋ ಅಂಥ ಯಾವುದೋ ಒಂದು ಬೇಡಿಕೆನೇ ಆಗಿರ್ಬೋದು, ಆಸೆನೇ ಆಗಿರ್ಬೋದು, ಈಡೇರಿಸ್ತಾರೆ ಅನ್ನೋದೇನೆ. ಇನ್ನು ಕಾರಣ ಇಲ್ದೇ ನಿಮಗೆ ಖುಷಿ ಆಗುವಂಥದ್ದು. ಇವಾಗ ಒಂದೊಂದ್ಸರಿ ಏನೋ ಒಂಥರ ಬೇಜಾರಾಗ್ತಾಯಿದೆ ಅನ್ನೋದಕ್ಕೂ ಒಂದೊಂದ್ಸರಿ ಏನೋ ಗೊತ್ತಿಲ್ಲ, ನಾವೇನೋ ಸಾಹಸ ಮಾಡಿಬಿಟ್ಟಿದ್ದೀವಿ, ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಫುಲ್ಲು ಜೋಶ್ ಇರುತ್ತೆ ನಮಗೇನೆ. ಅದೇನಕ್ಕಂತಲೇ ನಮ್ಗೆ ಗೊತ್ತಾಗಲ್ಲ, ತುಂಬ ಖುಷಿಯಾಗಿರ್ತೀವಿ, ಆದರೆ ಏನೂ ನಡೆದಿರಲ್ಲ ನಮ್ಮ ಲೈಫ್, ಆದರೆ ಏನೋ ಒಂದು ನಡೆದಿದೆ ಅನ್ನೋ ಥರ ಮನಸ್ಸು ಕನಿಸ್ತಾ ಇರುತ್ತೆ. ಇದು ಯಾರಿಗೆಲ್ಲ ಆಗಿದೆಯೋ ಬಿಟ್ಟಿದೆ, ನನಗಂತೂ ಗೊತ್ತಿಲ್ಲ, ನನಗೆ ಅನುಭವಕ್ಕೆ ಬಂದಿದೆ ಈ ಥರ. ನಿಮ್ಮೆಲ್ರಿಗೂ ಆ ಥರ ಆಗಿದೆ ಕೂಡ, ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅಂತಲೇ ಅರ್ಥ. ಇನ್ನು ಮನಸ್ಸಲ್ಲಿ ನೀವೇನಾದ್ರು ಒಂದು ಅಂದ್ಕೊಂಡಿರ್ತೀರ, ಇಲ್ಲ ಅಂದ್ಕೊಂಡಿದ ತಕ್ಷಣ ದೇವರು ತಥಾಸ್ತು ಅಂತ ಅಂದ್ಬಿಡ್ತಾರೆ. ಇಲ್ಲ ನೀವು ಇವಾಗ ಅಂದ್ಕೊಂಡಿರ್ತೀರ, ಅದು ಅನ್ಎಕ್ಸ್ಪೆಕ್ಟೆಡ್ ಆಯಿತು, ಏನೋ ಬಿಡು ಅಂತಂತ ಅನಿಸುತ್ತೆ, ಅಂದರೆ ಆ ಟೈಮಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಪಟ್ಟ ಅಂತ ಆಯಿತು ಅಂದರೂ ಕೂಡ ರಾಯರು ನಿಮ್ಮ ಜೊತೆಲೇ ಇದ್ದೇ ಇದ್ದಾರೆ ಅಂತ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಹೇಳೋದಕ್ಕೆ ಬರೋದಿಲ್ಲ, ಸುಮ್ಮನೆ ಎಚ್ಚರ ಆಗೋದು, ಇಲ್ಲ ನೀವು ಮಲ್ಗೆ ಇರ್ತೀರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರ್ತೀರ ಅಂತ ಅನ್ಸರು ಕೂಡ ಮೈಂಡಲ್ಲಿ ಮನಸ್ಸಲ್ಲಿ ರಾಯರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಆ ಟೈಮ್ಗೆ ಎದ್ದೇಳೋದು ಮಲ್ಕೊಳ್ಳೋದು ಅನ್ನೋ ರೀತಿನೇ ಆಗ್ತಾ ಇರುತ್ತೆ. ಆವಾಗಲೂ ಅಷ್ಟೇ ರಾಯರು ನಿಮ್ಮ ಮನಸ್ಸಲ್ಲಿ ಆಗಿರ್ಬೋದು, ನಿಮ್ಮ ಮನೇಲೇ ಆಗಿರ್ಬೋದು ಇದ್ದಾರೆ ಅನ್ನೋದೇ ಅರ್ಥ. ಮತ್ತು ನಿಮಗೆ ಇಂತಹ ಘಟನೆಗಳು ನಿಮ್ಮ ಅನುಭವಕ್ಕೆ ಏನಾದ್ರು ಬಂದಿದ್ದರೆ ಕೆಲವೊಂದು ಘಟನೆಗಳು ನಡೀತವೆ. ಅಂಥ ಘಟನೆಗಳು ಯಾವ್ಯಾವುದು ಅಂದರೆ ಅಂಥದನ್ನ ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಯಾರೋ ಬೇರೆಯವ್ರಿಗೆ ಏನೋ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ, ನಿಮಗೆ ಆಗುತ್ತೆ ಅಂತಲ್ಲ, ಬೇರೊಬ್ರಿಗೆ ಏನೋ ಆಗುತ್ತೆ ಅಂತ ಅನ್ನಿಸ್ದಾಗ ಅದು ನಿಮ್ಗೆ ಫಸ್ಟೇ ಗೊತ್ತಾಗ್ಬಿಟ್ಟಿರುತ್ತೆ, ಅವ್ರಿಗೆ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ. ಅದು ಒಂದೊಂದು ಸತಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಇದು ನನಗೆಲ್ಲೋ ಒಂದು ಸರಿ ಅನಿಸಿತ್ತಲ್ವಾ ಈ ಥರ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ. ಇದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದರ ಅರ್ಥ ರಾಯರು ನಿಮಗೆ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಎಂದು ಅರ್ಥವಾಗಿರುತ್ತದೆ. ಇನ್ನು ಯಾವುದೋ ಒಂದು ಘಟನೆ ನಡೆಯುವುದಕ್ಕಿಂತಲೂ ಮುನ್ನವೇ ನಿಮಗೆ ಆ ಘಟನೆ ಬಗ್ಗೆ ತಿಳಿದಿರುತ್ತದೆ ಎಂದರೆ ರಾಯರು ನಿಮ್ಮ ಮನೆ ಮತ್ತು ನಿಮ್ಮ ಸುತ್ತಮುತ್ತ ರಾಯರೇ ಆಗಿರ್ಬೋದು, ಅಥವಾ ನಿಮ್ಮ ಇಷ್ಟ ದೇವರೇ ಆಗಿರ್ಬೋದು, ಅಥವಾ ದೈವಿಕ ಶಕ್ತಿನೇ ಆಗಿರ್ಬೋದು, ಇದೆ ನಿಮ್ಮ ಜೊತೆಲೇ ಇದೆ ಅಂತಲೇ ಅರ್ಥ. ಇದಕ್ಕೆ ಈ ಥರ ಅನುಭವಗಳು ನಿಮ್ಗಾಗಿದ್ದರೆ ರಾಯರು ಇಷ್ಟೆಲ್ಲ ಸೂಚನೆಗಳನ್ನು ನಿಮಗೆ ನೀಡ್ತಾರೆ. ಇದಕ್ಕೂ ಬಿಟ್ಟು ಸೂಚನೆಗಳು ನಿಮ್ಗೆ ಸಿಗ್ಬೋದು ಜೀವನದಲ್ಲಿ. ಇನ್ನು ಕೆಲವೊಬ್ಬರಿಗೆ ಈ ಸೂಚನೆಗಳು ಕೂಡ ಸಿಕ್ಕಿಲ್ಲ, ನಮಗೆ ಏನಕ್ಕೆ ನಮ್ಗೆ ಸಿಗ್ತಾ ಇಲ್ಲ, ನಾವು ನಂಬಿದ್ರು ಕೂಡ
ಅನ್ನೋರು ಈ ಸೂಚನೆಗಳಾಗಿರ್ಬೋದು ಅಥವಾ ರಾಯರ ಕೃಪೆ ನಿಮ್ಮ ಮೇಲೆ ಆಗಿ ರಾಯರು ಕನಸಲ್ಲಾಗಿರ್ಬೋದು ಯಾವ್ದಾದ್ರು ಒಂದು ಸೂಚನೆ ಮೂಲಕ ನಿಮಗೆ ದಾರಿ ತೋರಿಸ್ಬೇಕು ಅಂತ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ, ಮೊದಲು ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ಏನು ಮಾಡಬೇಕು ಅಂದರೆ, ಅಂಥ ಟೈಮಲ್ಲಿ ನೀವು ರಾಯರನ್ನೇ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವ್ರನ್ನೇ ಆಗಿರ್ಬೋದು ಅವರ ಆಶೀರ್ವಾದದೊಂದಿಗೆ ನಿಮ್ಮ ಡೇನ ಸ್ಟಾರ್ಟ್ ಮಾಡಬೇಕು. ಯಾವ ಥರ ಅಂದರೆ, ಇವಾಗ ಎದ್ದ ತಕ್ಷಣ ನೀವು ರಾಯರೇ, ರಾಘವೇಂದ್ರ ಸ್ವಾಮಿಗಳೇ ಅಥವಾ ರಾಯರ ಮಂತ್ರನ ಹೇಳ್ಕೊಂಡು ನಿಮ್ಮ ದಿನನ ಸ್ಟಾರ್ಟ್ ಮಾಡಿ. ಮತ್ತು ಮಲ್ಗೋಕ್ಕಿಂತ ಮುಂಚೆನೂ ಅಷ್ಟೇ ನೀವು ದೇವರು ಹೆಸ್ರನ್ನ ಹೇಳ್ಬಿಟ್ಟು, ಇವತ್ತೊಂದು ದಿವಸ ತುಂಬಾ ಚೆನ್ನಾಗಿತ್ತು ತಂದೆ, ನಿಮ್ದೇನಿರುತ್ತೋ ನಿಮ್ಮ ಕಷ್ಟ ಆಗಿರ್ಬೋದು ಇಲ್ಲ ನಿಮ್ಮದು ಬೇಡಿಕೆ ಆಗಿರ್ಬೋದು, ಏನಾದರೂ ದೇವ್ರ ಹೆಸ್ರನ್ನ ಹೇಳಿ ನಿಮ್ಮ ಬಾಯಿಂದ ಮಲ್ಕೊಳ್ಳೋದ್ರಿಂದ್ರೂ ಕೂಡ ರಾಯರನ್ನ ನೆನೀತಾ ಇರಬೇಕು. ಅವಾಗ ನೀವು ಸುಮ್ಮನೆ ಪೂಜೆ ಮಾಡೋ ಟೈಮಲ್ಲಿ ಮಾಡಿಬಿಟ್ಟು ರಾಯರಿಗೆ ಪೂಜೆ ಎಲ್ಲ ಮುಗಿಸಿ ಸುಮ್ಮನೆ ಆಗಿಬಿಟ್ರೆ ನಡೆಯೋದಿಲ್ಲ. ನೀವು ಯಾವಾಗಲೂ ಕೂಡ ರಾಯರಿಗೆ ಕೃತಜ್ಞತೆ ಹೇಳ್ತಾ ಇರಬೇಕು. ನಾವು ಆವಾಗಲೇ ಏನೇ ಒಂದು ದಾರಿ ತೋರಿಸ್ಬೇಕಾದ್ರೂ ಅಷ್ಟೇನೆ, ಬರೀ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋಗೋದಲ್ಲ. ನಾವು ಸುಖವಾಗಿದ್ದಾಗಲೂ ಕೂಡ ದೇವ್ರನ್ನ ನೆನಿಬೇಕಲ್ವಾ. ಕಷ್ಟ ಸುಖ ಅನ್ನೋದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಅದು ನಮ್ಮ ಜೀವನದಲ್ಲಿ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ಆದ್ದರಿಂದಾಗಿ ಇನ್ನು ನೀವು ಸ್ನಾನ ಮಾಡಬೇಕಾದ್ರೂ ಅಷ್ಟೇ, ಸ್ನಾನ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ನೀವು ತಲೆಗೆ ನೀರು ಹಾಕೋತಿರಲ್ವ, ಆವಾಗ ನೀವು ದೇವ್ರ ಹೆಸ್ರನ್ನ ಹೇಳ್ಕೊಂಡು, ಇವಾಗ ರಾಯರು ನಂಬಿದ್ದೀರಾ ಅಂದರೆ ರಾಯರನ್ನ ಹೆಸ್ರು ಹೇಳಿ, ರಾಯರೇ ಗುರುರಾಯರೇ ಕಾಪಾಡಿ ನಮ್ಮದು ಕುಟುಂಬಕ್ಕೆ ಒಳ್ಳೇದು ಮಾಡಿ ಆ ಥರ ಏನಾದರೂ ನೀವು ಕೇಳಿಕೊಂಡು ರಾಯರು ನಾಮನ ಬಾಯಲ್ಲಿ ಹೇಳ್ಕೊಂಡು ನೀವು 3 ಸರಿ ತಲೆ ಮೇಲೆ ನೀರನ್ನ ಹಾಕೋಬೇಕು. ಮತ್ತು ಆ ಟೈಮಲ್ಲಿ ಗಂಗಾದೇವಿನ ಕೂಡ ನೀವು ನೆನಿಬೇಕು. ಗಂಗಾ ಮಾತೆನ ನೆನಿಬೇಕಾದ್ರೆ ಒಂದು ಮಂತ್ರ ಇದೆ. ಈ ಮಂತ್ರ ಯಾವುದು ಅಂದರೆ, ಈ ಮಂತ್ರನ ನೀವು ಹೇಳ್ಕೊಂಡು ಸ್ನಾನ ಮಾಡಿ ಆ ನಂತರ ರಾಯರ ಹೆಸ್ರನ್ನ ಹೇಳ್ಬೇಕು. 3 ಸರಿ ಲಾಸ್ಟಲ್ಲಿ 3 ಸರಿ ನೀರು ಹಾಕೊಳ್ಳುವಾಗ ಫಸ್ಟು ಗಂಗಾದೇವಿಗೆ ಈ ಮಂತ್ರನ ಒಂದು ಸರಿ ಹೇಳ್ಬಿಟ್ಟು ಆ ನಂತರ ನೀವು ರಾಯರ ಹೆಸ್ರನ್ನ ಹೇಳ್ಕೊಂಡು ನೀವು ಸ್ನಾನನ ಮುಗಿಸ್ಕೊಂಡು ಬರಬೇಕು. ಇದು ಸ್ನಾನ ಮಾಡೋದಾಗಿರ್ಬೋದು ಅಥವಾ ಮಲ್ಕೊಳ್ಳೋದಾಗಿರ್ಬೋದು ಎದೊಳೋದಾಗಿರ್ಬೋದು ಅಂತ ಹೇಳಿದ್ಮೇಲೆ, ಇವಾಗ ನೀವು ಊಟ ಮಾಡಬೇಕಾದ್ರೂ ಅಷ್ಟೇ, ಅಡುಗೆ ಮಾಡಬೇಕು ಆದ್ರೂ ಅಷ್ಟೇ ಹೆಣ್ಮಕ್ಳು ಅಂದರೆ ಒಲೆಯಲ್ಲಿ ನೀವು ಯಾವುದೇ ರೀತಿ ನೈವೇದ್ಯ ಮಾಡದೇ ಇದ್ರೂ ಕೂಡ ಪೂಜೆ ಮಾಡಬೇಕಾದ್ರೆ ಒಲೆಗೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆನ ಹಾಕ್ಬಿಟ್ಟು ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ನಂತರ ರಾಯರನ್ನ ನೆನೆಸ್ಕೊಂಡು ನೀವು ಒಲೆಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನೀವು ಪೂಜೆನ ಮಾಡಿ. ಒಲೆ ನೀವು ಯಾವುದೇ ರೀತಿ ನೈವೇದ್ಯ ಮಾಡದಿದ್ರು ಪರವಾಗಿಲ್ಲ, ಹಣ್ಣು ಇಟ್ಟಿಲ್ಲ ಕಲಸಕ್ರೆ ಇಟ್ಟು ಪೂಜೆ ಮಾಡ್ತಾ ಇದ್ದೀರಿ ಅಂದರೂ ಪರವಾಗಿಲ್ಲ, ಒಲೆಗೆ ಈ ಥರ ನಮಸ್ಕಾರ ಮಾಡಿಕೊಂಡು ರಾಯರನ್ನ ನೆನಿರಿ. ಮತ್ತು ನೀವು ಊಟ ಮಾಡಬೇಕಾದ್ರೂ ಅಷ್ಟೇ ಮೊದಲು ರಾಯರನ್ನ ನೆನೆಸ್ಕೊಂಡು ಆಮೇಲೆ ಊಟನ ಮಾಡಬೇಕಾಗಿರೋದು. ಇನ್ನು ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ, ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೂ ಅಷ್ಟೇ ಕೆಲಸ ಸಮಯಕ್ಕೆ ಸರಿಯಾಗಿ ಆಗಬೇಕಂದ್ರೆ ರಾಯರನ ನಾಮ ಇರುತ್ತಲ್ಲ, ತಿಲಕನ ಹಣೆಗೆ ಹಚ್ಕೊಂಡು ನೀವು ಕೆಲಸಕ್ಕೆ ಹೋಗಬೇಕು. ಮತ್ತು ರಾಯರನ್ನ ನೆನೆಸ್ಕೊಂಡು ನೀವು ಹೋಗಬೇಕು. ಈ ಥರ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಪ್ರತಿ ಬಾರಿ ರಾಯರ ದರ್ಶನ ಪಡೆದಾಗ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಕೇಳ್ಕೊತೀವಿ. ಆದರೆ ಪೂಜೆ ಸಮಯದಲ್ಲಿ ನಮ್ಮ ಬೇಡಿಕೆಗಳು ಯಾವ ರೀತಿ ಇರಬೇಕು ರಾಯರು ನೆರವೇರಿಸಬೇಕಾದ್ರೆ ಅಂತ ಅಂದರೆ, 3 ರೀತಿಯಲ್ಲಿ ನಾವು ಬೇಡಿಕೆನ ರಾಯರ ಮುಂದೆ ಇಡಬೇಕು. ಮೊದಲನೇದಾಗಿ ವೈಯಕ್ತಿಕವಾಗಿ ಅಂದರೆ ಪರ್ಸ್ನಲ್ ಲಾಭಕ್ಕೋಸ್ಕರ ನಾವು ನಮ್ಮನ್ನ ಕಾಪಾಡಪ್ಪ, ಇಲ್ಲ ಆಸ್ತಿಗೋ ಇಲ್ಲ ಆರೋಗ್ಯಕ್ಕೋ ಹಣ ಕೊಡಪ್ಪ ಅಂತನೋ ಮೊದಲು ಬೇಡಿಕೆನ ನೀವು ಇಟ್ಟು ರಾಯರನ್ನ ಬೇಡ್ಕೊಡಿ. ಇನ್ನು 2ನೇದಾಗಿ ಕುಟುಂಬಕ್ಕೋಸ್ಕರ ಬೇಡ್ಕೋಬೇಕು ನೀವು. ಇನ್ನು 3ನೇದಾಗಿ ಸಮಾಜದ ಒಳಿತಿಗಾಗಿ ನೀವು ಬೇಡಬೇಕು. ಮೊದಲ 2 ರೀತಿಯ ಬೇಡಿಕೆಗಳಿರುತ್ತಲ್ಲ ಅದು ಸ್ವಾರ್ಥದ ಬೇಡಿಕೆ ಆಗಿರುತ್ತೆ. 3ನೇದು ಬಂದ್ಬಿಟ್ಟು ನಿಸ್ವಾರ್ಥವಾಗಿರಬೇಕು. ಯಾವಾಗಲೂ ನೀವು ಸ್ವಾರ್ಥನೂ ಇರಬೇಕು ನಿಸ್ವಾರ್ಥನೂ ಇರಬೇಕಲ್ವಾ. ಬರೀ ನೀವು ನಿಮಗೋಸ್ಕರನೇ ಬೇಡ್ಕೊಳ್ಳೋದಲ್ಲ, ನಿಸ್ವಾರ್ಥವಾಗಿ ಅಂದರೆ ಇವಾಗ ಸಾಮಾಜಿಕರು ಬೇಡ್ಕೋಬೋದು, ಇಲ್ಲ ನೀವು ಫ್ರೆಂಡ್ಸ್ ಇರ್ತಾರೆ, ಇಲ್ಲಾಂದರೆ ನಿಮಗೆ ಯಾರೋ ಒಬ್ಬರು ಕಷ್ಟದಲ್ಲಿ ಇರ್ತಾರೆ ಅಂತ ಅನಿಸಿರುತ್ತೆ, ಅವ್ರಿಗೋಸ್ಕರನೂ ನೀವು ಬೇಡ್ಕೋಬೋದು. ಅದು ಕೂಡ ನಿಸ್ವಾರ್ಥ ಸೇವೆ ಅನ್ನೋದೇ ಆಗುತ್ತೆ. ಆ ಟೈಮಲ್ಲಿ ರಾಯರು ಆದಷ್ಟು ಬೇಗ ನಿಮಗೆ ಒಲಿತಾರೆ ಅಂತಲೇ ಹೇಳ್ಬೋದು. ನೀವು ನಿಮಗೋಸ್ಕರ ಬೇಡ್ಕೊಳ್ಳೋದಲ್ದೇ ಬೇರೆಯವ್ರಿಗೋಸ್ಕರ ಬೇಡ್ಕೊತಾ ಇದ್ದೀರಾ ಅನ್ನೋದಕ್ಕೋಸ್ಕರ ರಾಯರು ಆದಷ್ಟು ಬೇಗ ನೀವೇನೇ ಅಂದ್ಕೊಂಡಿದ್ರು ಅದನ್ನು ಬೇಗನೆ ನೆರವೇರಿಸ್ತಾರೆ. ಇದಿಷ್ಟು ಕೂಡ ರಾಯರು ಬಗೆಗಿನ ಮಾಹಿತಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.